ಫೆಂಗಲ್ ಚಂಡಮಾರುತದ ಎಫೆಕ್ಟು ಬೆಂಗಳೂರಿಗೂ ಕೂಡ ತಟ್ಟಿದೆ. ನಿನ್ನೆಯಿಂದಲೂ ಕೂಡ ಮೋಡ ಮುಸುಕದ ವಾತಾವರಣ ಇತ್ತು, ಲೈಟಾಗಿ ಮಳೆ ಕೂಡ ಬರ್ತಾ ಇತ್ತು. ಇವತ್ತು ಸ್ವಲ್ಪ ಮಟ್ಟಿಗೆ ಬಿಸಿಲಿದ್ರೂ ಕೂಡ ಟ್ರಾಫಿಕ್ ಜಾಮ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಏರ್ಪೋರ್ಟ್ ರಸ್ತೆ ಹೆಬ್ಬಾಳ ಜಂಕ್ಷನ್ ಅಂದರೆ ಸಾಕು ಪ್ರತಿನಿತ್ಯ ಟ್ರಾಫಿಕ್ ಜಾಮ್ ಇರುತ್ತೆ. ಆದರೆ ಇವತ್ತು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಟ್ರಾಫಿಕ್ ಜಾಮ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಯಾಕಂದರೆ ನೀವು ನೋಡ್ತಾ ಇರ್ಬೋದು, ಎರಡೂ ಏನು ದೇವನಹಳ್ಳಿ ಏರ್ಪೋರ್ಟಿಂದ ಬರುವಂಥ ಈ ಒಂದು ಮಾರ್ಗ ಏನಿದೆ, ಹೈವೇ ಕೂಡ ಕಂಪ್ಲೀಟಾಗಿ ಜಾಮ್ ಆಗಿದೆ. ಜೊತೆಗೆ ಸರ್ವಿಸ್ ರಸ್ತೆ ಏನಿದೆ, ಸರ್ವಿಸ್ ರಸ್ತೆ ಕೂಡ ಜಾಮ್ ಆಗಿದೆ. ಈ ಒಂದು ಭಾಗ ಯಲಹಂಕ, ಕೊಡಗಳ್ಳಿ, ಬ್ಯಾಟರಾಯನಪುರ, ಜಕ್ಕೂರು ಈ ಒಂದು ಭಾಗದಿಂದ ಬರುವಂಥ ಸರ್ವಿಸ್ ರಸ್ತೆ ಕೂಡ ಜಾಮ್ ಆಗಿದೆ. ಮತ್ತೊಂದು ಕಡೆ ಏರ್ಪೋರ್ಟಿಂದ ಬರುವಂಥ ಸೀದಾ ಎಲ್ಲ ವೆಹಿಕಲ್ ನೋಡ್ಬೋದು ಇಲ್ಲಿ ಬಂದು ಈ ಒಂದು ಹೆಬ್ಬಾಳ ಜಂಕ್ಷನ್ನಲ್ಲಿ ಸ್ಟಕ್ ಆಗಿರುವಂಥದ್ದು. ಯಾಕಂದರೆ ಬೆಳಿಗ್ಗೆ ಸ್ವಲ್ಪ ಮಟ್ಟಿಗೆ ಮೋಡ ಮುಸುಕಿದ ವಾತಾವರಣ ಇತ್ತು, ಲೈಟಾಗಿ ಮಳೆ ಕೂಡ ಬರ್ತಾ ಇತ್ತು. ಆದರೆ ಈಗ ಕಳೆದ 1 ಗಂಟೆಯಿಂದ ಬಿಸಿಲು ಕೂಡ ಕಾಣಿಸ್ಕೊಳ್ತಾ ಇದೆ. 3 ದಿನಗಳ ಬಳಿಕ ಬೆಂಗಳೂರಲ್ಲಿ ಬಿಸಿಲು ಕಾಣಿಸ್ಕೊಳುತ್ತೆ. ಆದರೆ ಎಲ್ಲೊಂದು ಕಡೆ ಈ ಒಂದು ಮಳೆ ಎಫೆಕ್ಟ್ನಿಂದಾಗಿ ಜನ ಬೆಳಗ್ಗೆ ಬರದೆ ಸ್ವಲ್ಪ ತಡವಾಗಿ ಮನೆಗಳನ್ನು ಬಿಟ್ಟಿದ್ದಾರೆ. ಹಾಗಾಗಿ ಈ ಒಂದು ಭಾಗದಲ್ಲಿ ಸ್ವಲ್ಪ ಜಾಮ್ ಜಾಸ್ತಿ ಆಗಿದೆ. ಸುಮಾರು ನೀವು ನೋಡ್ತಾ ಇರೋದು 1 ಕಿಲೋಮೀಟರ್ ಉದ್ದದಷ್ಟು ಜಾಮ್ ಆಗಿರುವಂಥದ್ದು. ಪ್ರತಿನಿತ್ಯ ಈ ಒಂದು ಭಾಗದಲ್ಲಿ ಓಡಾಡಬೇಕಂದ್ರೆ ವಾಹನ ಸವಾರರು ನರಕ ಯಾತನೆ ಅನುಭವಿಸ್ತಾರೆ. ಆದರೆ ಅದು ಇವತ್ತು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ. ಅದರಲ್ಲೂ ಟೂ ವೀಲರ್ಸ್ ಇರ್ಬೋದು, ಬೇರೆ ಬೇರೆ ಕೆಲಸಗಳಿಗೆ ಹೋಗುವಂಥವ್ರು ಇರ್ಬೋದು, ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಮಾರ್ಗದಲ್ಲಿ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಟ್ರಾಫಿಕ್ ಜಾಮ್ ಬಿಸಿಯಿಂದಾಗಿ ಇವತ್ತು ಕಚೇರಿಗಳಿಗೆ, ಬೇರೆ ಬೇರೆ ಕೆಲಸಗಳಿಗೆ ತೆರಳುವಂಥವ್ರು ಕೂಡ ಒಂದು ಸಮಸ್ಯೆ ಎದುರಾಗಿರುವಂಥದ್ದು. ಬೆಂಗಳೂರಿನ ಕೇವಲ ಹೆಬ್ಬಾಳ ಅಷ್ಟೇ ಅಲ್ಲ, ಎಲೆಕ್ಟ್ರಾನಿಕ್ ಸಿಟಿ, ಮಹದೇವಪುರ ಜೋನು ಮತ್ತು ಈ ಕಡೆ ಗೊರಗುಂಟೆಪಾಳ್ಯ, ಮೈಸೂರು ರಸ್ತೆ ಅಂತೂ ಈ ಒಂದು ಸಂದರ್ಭದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಜಾಮ್ ಸಹಜವಾಗಿ ಇದ್ದೇ ಇರುತ್ತೆ. ಅದರಲ್ಲೂ ತುಂತುರು ಮಳೆ ಶುರುವಾಯಿತು ಅಂದರೆ ಸಾಕು, ಪ್ರತಿನಿತ್ಯ ಬೆಂಗಳೂರಿನಲ್ಲಿ ಈ ಒಂದು ಟ್ರಾಫಿಕ್ ಜಾಮ್ ಇನ್ನೂ ಜಾಸ್ತಿ ಆಗುತ್ತೆ. ಅದೇ ಒಂದು ಚಿತ್ರಣ ಸದ್ಯಕ್ಕೆ ನಾನು ಈ ಹೆಬ್ಬಾಳ ಜಂಕ್ಷನಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಿಂತಲ್ಲೇ ನಿಂತಿವೆ ವಾಹನಗಳು. ಸುಮಾರು 20 ನಿಮಿಷಗಳು ಹೆಚ್ಚು ಕಾಲ ಮೂಮೆಂಟ್ ಅನ್ನೋದೇ ಕಡಿಮೆ ಇದೆ. ಯಾಕಂದರೆ ನಿಂತಲ್ಲೇ ನಿಂತು ವಾಹನ ಸವಾರು ಪರದಾಟ ಪಡ್ತಾ ಇದ್ದಾರೆ. ಯಾವಾಗಪ್ಪ ನಾವು ಕಚೇರಿಗಳಿಗೆ ಹೋಗ್ತೀವಿ, ಯಾವಾಗಪ್ಪ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತೀವಿ ಅಂತ ಪರಿತಪಿಸ್ತಾನೆ ಈ ಒಂದು ಜಂಕ್ಷನ್ನ ದಾಟುವ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕೇವಲ ಹೆಬ್ಬಾಳ ಜಂಕ್ಷನ್ ಇವತ್ತು ಮಾತ್ರ ಅಷ್ಟೇ ಅಲ್ಲ, ಪ್ರತಿನಿತ್ಯ ಇರುತ್ತೆ. ಆದರೆ ಇವತ್ತು ಈ ಒಂದು ಚಂಡಮಾರುತದ ಎಫೆಕ್ಟಿಂದಾಗಿ ಸ್ವಲ್ಪ ಜಾಸ್ತಿನೇ ಟ್ರಾಫಿಕ್ ಜಾಮ್ ಇದೆ. ಹೀಗಾಗಿ ಯಾರಾದರೂ ವಾಹನ ಸವಾರರು ಹೆಬ್ಬಾಳ ಜಂಕ್ಷನ್ ಮಾರ್ಗವಾಗಿ ಬರುವಂಥವ್ರು ಸ್ವಲ್ಪ ಈ ಒಂದು ಮಾರ್ಗವನ್ನು ಅವಾಯ್ಡ್ ಮಾಡಿ ಬೇರೆ ಬೇರೆ ಸಂಜಯ್ ನಗರ ಇರ್ಬೋದು, ಈ ಕಡೆ ತಿಂಡ್ಲು ಈ ಒಂದು ಭಾಗವನ್ನು ಪರ್ಯಾಯ ಮಾರ್ಗವಾಗಿ ಬಳಸ್ಕೊಂಡ್ರೆ ಉತ್ತಮ ಅಂತ ಇಲ್ಲಿ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.